ಬಾಬಾ, ಅಕ್ಕ ಫೋನ್ ಮಾಡಿಲ್ಲ ನಿಮಗೆ? ಯಾವಕ್ಕ? ಜಾನ್ವಿ ಅಕ್ಕ ಬಾಬಾ. ಆ ಹೆಸರಿಂದ ನನಗೆ ಕಾಲ್ ಬಂದು ಸುಮಾರು ದಿನಗಳಾಗೋಯ್ತು. ಆದರೆ ನನ್ನ ಫೋನಿಂದ ಆ ಹೆಸರಿಗೆ ಸಾಕಷ್ಟು ಕಾಲ್ಗಳು ಹೋಗಿದೆ. ನಿಮ್ಮ ಅಕ್ಕಂಗೆ ನಾನು ನನ್ನ ಮಾತು ಎರಡು ಬೇಡವಾಗ್ಬಿಟ್ಟಿದೆ ಕಣೋ. ಅವಳ ಫೋನಲ್ಲೀಗ ಶ್ರೀ ಅನ್ನೋ ಹೆಸರಿಗೆ ಜಾಗನೇ ಇಲ್ಲ ಅನ್ಸುತ್ತೆ. ನನ್ನ ನಂಬರ್ ಕೂಡ ಡಿಲೀಟ್ ಮಾಡಿರ್ಬೇಕು ಅವಳು. ಸಾರಿ ಕಣೋ. ಎಷ್ಟೇ ಆಗಲಿ ನಿಮ್ಮ ಅಕ್ಕ ಅವಳು. ನಿನ್ನೆದುರಿಗೆ ನಿಂತ್ಕೊಂಡು ಅವಳ ಬಗ್ಗೆ ಇಷ್ಟು ನೆಗೆಟಿವ್ ಆಗಿ ಮಾತಾಡಿದ್ರೆ ನಿನ್ನ ಬೇಜಾರಾಗ್ಬೋದು. ಆದರೆ ಏನು ಮಾಡಲಿ, ಮನಸ್ಸಲ್ಲಿರೋದೆಲ್ಲ ಆಚೆ ಬಂದ್ಬಿಡುತ್ತೆ. ಐ ಆಮ್ ಸಾರಿ ಒನ್ಸ್ ಅಗೇನ್. ಪ್ಲೀಸ್ ಬಾಬಾ, ಸಾರಿ ಕೇಳಿ ನನ್ನ ಇನ್ನಷ್ಟು ಚಿಕ್ಕವನನ್ನಾಗಿ ಮಾಡಬೇಡಿ. ಅಕ್ಕನ ನಡವಳಿಕೆಯಿಂದ ನಿಮ್ಗೆ ಎಷ್ಟು ನೋವಾಗಿದೆ ಅಂತ ನನಗೂ ಗೊತ್ತು. ನನ್ನ ಅಪ್ಪ ಡಿಸ್ಚಾರ್ಜ್ ಆಗಿರೋದ್ರ ಬಗ್ಗೆ ಏನೂ ಹೇಳಿರಲಿಲ್ಲ. ಆದರೂ ನೀವೇ ಮನೆಗೆ ಬಂದ್ರಿ. ಅದು ಅಕ್ಕ ಇದ್ದಿದ್ದ ಟೈಮಲ್ಲೇ. ಅಕ್ಕನೇ ಹೇಳಿ ಕಳಿಸಿರ್ಬೋದು ಅಂದ್ಕೊಂಡೆ. ಹಾಸ್ಪಿಟಲ್ಗೆ ಹೋಗಿದ್ದೆ ಮಾವನ್ ನೋಡೋಕ್ಕೆ ಅಂತ. ಅಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ವಿಷಯ ಗೊತ್ತಾಯಿತು. ಅದಕ್ಕೆ ಮನೆಗೆ ಬಂದೆ. ಅಪ್ಪ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗ್ಲಿಂದನೂ ನಿಮ್ಮ ಬಗ್ಗೆನೇ ಕೇಳ್ತಿದ್ರು ಬಾಬಾ. ಅಳಿಯಂದ್ರು ಯಾವಾಗ ಬರ್ತಾರೆ, ಯಾಕೆ ಇನ್ನೂ ಬಂದಿಲ್ಲ, ಅವ್ರನ್ನ ಕರೆಸಿ ಅಂತ. ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅಕ್ಕನೇ ಏನೋ ಹೇಳಿ ಮ್ಯಾನೇಜ್ ಮಾಡ್ತಿದ್ಲು. ಅಪ್ಪನ ಹತ್ರ ನೀವು ಅಕ್ಕ ಹಳೆದನ್ನೆಲ್ಲ ಮರೆತು ಒಂದಾಗಿದ್ದೀರಾ ಅಂತ ಹೇಳಿದಾಳೆ ಅಕ್ಕ. ಮಾವ ಇದನ್ನ ನಂಬುದ್ರಾ? ಇದೊಂದು ವಿಷಯದಲ್ಲಿ ಸುಳ್ಳಾದರೂ ಅದನ್ನು ನಂಬಕ್ಕೆ ಇಷ್ಟಪಡ್ತಾರೆ ಬಾವ ಅಪ್ಪ. ಅಷ್ಟು ಸೂಕ್ಷ್ಮ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ನಿಜ ಗೊತ್ತಾಗಕ್ಕೆ ಮುಂಚೆ ನೀವು ಅಕ್ಕ ಒಂದಾಗ್ಬಿಡಿ ಬಾವ, ಪ್ಲೀಸ್. ಶ್ರೀ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಕೇಶಿ, ಜಾಹ್ನವಿ ಏನಾದರೂ ಎಲ್ಲ ವಿಷಯ ಶ್ರೀನಿಧಿಗೆ ಹೇಳಿಬಿಟ್ರೆ ಅವ್ನು ನಂಬಿಡ್ತಾನೆ ಕಣೋ. ಆಮೇಲೆ ಅನ್ಪೂರ್ಣಮ್ಮನವ್ರ ಆಸ್ತಿ ನಮಗೆ ಸಿಗಲ್ಲ. ತಿರುಪತಿ ನಾಮಾನೇ ಗತಿ. ಎಲ್ಲಪ್ಪ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಬಿಗಿನಿಂಗೆ ನಾವು ಎಂಟ್ರಿ ಕೊಟ್ಬಿಟ್ರೆ ನಮ್ಮ ಕ್ಯಾರೆಕ್ಟರ್ ವ್ಯಾಲ್ಯೂನೇ ಇರಲ್ಲ ಕಣೆ. ಫಸ್ಟು ರನ್ನಿಂಗ್ ಕಾಮಿಟ್ರಿ ಕೇಳೋಣ ತಡಿ. ಅಯ್ಯೋ, ಅಷ್ಟರೊಳಗೆ ಜಾಹ್ನವಿ ಎಲ್ಲ ವಿಷಯ ಹೇಳಿಬಿಟ್ರೆ ನಾವು ಮುಳುಗೆ ಹೋಗ್ಬಿಡ್ತೀವಿ ಕಣೋ. ಮುಳುಗೇ ಬಿಡ್ತೀವಿ ಎನ್ನುವಾಗ ಬಚಾವಾಗೋ ಪ್ರಯತ್ನ ಮಾಡಲ್ವೇನೆ, ಅದರೊಳಗೆ ಇರೋದು ಥ್ರಿಲ್ಲು. ನಿನ್ನಂತ ಗೂಬಿಗೆಲ್ಲ ಅರ್ಥ ಆಗುತ್ತದು. ಸುಮ್ಮನೆ ನನ್ನ ಸಿಗ್ನಲ್ಗೋಸ್ಕರ ಕಾಯ್ತಾರೋ ಅಷ್ಟೇ. ಕೋಪನ ನನ್ನ ಮೇಲೆ? ಗೊತ್ತಿರೋರ ಮೇಲೆ ಕೋಪ ಬೇಸರ ಮಾಡ್ಕೋಬಹುದು. ಕಂಡೋರ ಮೇಲೆ ಯಾರಾದ್ರೂ ಕೋಪ ಮಾಡ್ಕೋತಾರ? ಇಷ್ಟು ಬೇಗ ನಾನು ಕಂಡೋಳಾಗ್ಬಿಟ್ನಾ? ದುಃಖದ ನಾಟಕ ಬೇಡ. ನಿನ್ನ ನಿಜವಾದ ಬಣ್ಣ ಬಯಲಾಗಿದೆ. ನಿನಗೆ ಎಷ್ಟೊಂದು ವಿಷಯ ಗೊತ್ತಿಲ್ಲ ಶ್ರೀ. ತಿಳ್ಕೊಳ್ಳೋ ಆಸಕ್ತಿ ನನಗಿಲ್ಲ ಜಾನ್ವಿ. ಯಾಕೆ? ಯಾಕೆಂದ್ರೆ ಏನು ಹೇಳಿ? ಫಸ್ಟ್ ಆಫ್ ಆಲ್ ನಿನಗೂ ನನಗೂ ಏನು ಸಂಬಂಧ? ನಾನು ನಿನ್ನ ಜೊತೆ ಎಲ್ಲಿ ನಿಂತ್ಕೊಂಡು ಮಾತಾಡಬೇಕು? ಒಂದು ಕಾಲದಲ್ಲಿ ನಾನು ನಿನ್ನಿಂದ ಅಲಿತಿದ್ದೆ. ನನ್ನ ಮಾತು ಕೇಳಿಸ್ಕೋ ಜಾನು, ಏನಾದರೂ ಒಂದು ಹೇಳು ಅಂತ. ಹೌದೋ ಅಲ್ವೋ? ಒಂದ್ಸಲನಾದ್ರೂ ನನ್ನ ಮಾತಿಗೆ ರೆಸ್ಪಾಂಡ್ ಮಾಡಿದ್ಯಾ? ಒಂದ್ಸಲನಾದ್ರೂ ನನ್ನ ಜೊತೆ ಮಾತಾಡಿದ್ಯಾ? ನೀ ನನ್ನ ಜೊತೆ ನಡ್ಕೊಂಡಿರೋದನ್ನ ನೋಡಿದ್ರೆ ನಾನು ನಿನ್ನ ಜೊತೆ ಮಾತಾಡಲೇಬಾರ್ದು. ಆದ್ರೆ ನಮ್ಮ ಅಜ್ಜಿ ನನಗೆ ಒಳ್ಳೇದನ್ನ ಮಾತ್ರ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನಿನ್ನ ಜೊತೆ ಇಷ್ಟೊತ್ತವರೆಗೂ ಪೇಷನ್ಸ್ ಇಂದ ಮಾತಾಡ್ತಾ ನಿಂತಿರೋದು. ಇಲ್ಲ ಅಂದಿದ್ರೆ ನೋಡು ಜಾನ್ವಿ, ನಿನ್ನ ಯಾವ ಮಾತುಗಳನ್ನು ಕೇಳಿದ್ರು ನನಗೆ ಆಸಕ್ತಿ ಉಳಿದಿಲ್ಲ. ನನ್ನನ್ನು ನಂಬಿಸೋಕೆ ನೀನು ಯಾವ ಹರಸಾಸನೂ ಮಾಡಬೇಕಾಗಿಲ್ಲ. ಯಾಕೆ ಅಂದ್ರೆ ನನ್ನವರು ಅನ್ಸ್ಕೊಂಡವರು ನನಗೆ ಮೋಸ ಮಾಡಿದ್ದಾರೆ. ಮೋಸ ಮಾಡಿರೋರಿಗೆ ಇದು ಚೆನ್ನಾಗಿ ಗೊತ್ತಿರ್ಬೇಕಲ್ವಾ? ನಿಮ್ಮ ತಂದೆ ಸಾರಿ, ನಮ್ಮ ಮಾವನ್ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಈಗ ತಾನು ಅವ್ರ ಆರೋಗ್ಯ ಸುಧಾರಿಸ್ತಿದೆ. ಇದೆಲ್ಲ ಅವ್ರಿಗೆ ಗೊತ್ತಾಗಿ ಮತ್ತವ್ರ ಆರೋಗ್ಯ ಹಾಳಾಗೋದು ನನಗೆ ಇಷ್ಟ ಇಲ್ಲ. ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಹೋಗ್ತೀನಿ. ಜಸ್ಟ್ ಲೀವ್ ಮಿ ಅಲೋನ್.
ನಡಿಯೋ. ರವಿ ಸಿಕ್ಕಿದ್ನಾಳಿ ಅಂದರೆ? ಹಾಂ, ರವಿ ಹತ್ರ ಗುಟ್ಟಾಗಿ ಮಾತಾಡೋಂಥ ವಿಷಯ ಏನಾದರೂ ಇತ್ತಾ? ಏನಿಲ್ಲ ಮಾವ, ತಗೊಳ್ಳಿ ಹಣ್ಣು ತಿನ್ನಿ. ಮಾವ, ನಿಮ್ಗೇನೇ ಬೇಕಿದ್ರು ಸಂಕೋಚ ಪಡೆದ ನಂಗೊಂದು ಕಾಲ್ ಮಾಡಿ, ನಾನೇ ಬರ್ತೀನಿ. ಬರ್ತೀವಿ ಅಂತ ಹೇಳ್ತಿದ್ರಲ್ಲ ನೀವು, ಯಾಕೆ? ಅಪ್ಪ, ನೀನು ಸುಮ್ಮನಿರು ಮಗಳೇ. ನೀವು ಹೇಳಿ ನಿಮ್ಮಿಬ್ರ ಮಧ್ಯ ಎಲ್ಲ ಸರಿಯಾಗಿದೆ ತಾನೆ? ಹಾಂ ಮಾವ, ಎಲ್ಲ ಸರಿಗಿದೆ. ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಏನಪ್ಪ ನೀನು ಎಲ್ಲದಕ್ಕೂ ಅನುಮಾನ ಪಟ್ಕೊಂಡು? ನೀನು ಹೀಗೆಲ್ಲ ಮಾತಾಡಿದ್ರೆ ಶ್ರೀಗೆ ಬೇಜಾರಾಗಲ್ವಾ? ಅಯ್ಯೋ, ಇವ್ರಿಗೆ ಬೇಜಾರಾಗಲಿ ಅಂತ ಅಲ್ಲ ನಾನು ಕೇಳಿದ್ದು. ನಿನ್ನಿಂದ ಇನ್ನು ವಿಷಯ ಮುಚ್ಚಿಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಸ್ವಲ್ಪ ದಿನದ ಮುಂಚೆ ಶ್ರೀ ಮನೆ ಬಿಟ್ಟು ಹೋಗಿದ್ ನಿಜ. ನಾನು ಯಾವುದೋ ಕಾರಣಕ್ಕೆ ಶ್ರೀ ಹತ್ರ ಮಾತು ಬಿಟ್ಟಿದ್ದು ನಿಜ. ಮನೆ ಅಂದಮೇಲೆ, ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತಲ್ವಾ? ಹಾಗೆ ನನ್ನ ಶ್ರೀ ಮಧ್ಯೆ ಒಂದು ಜಗಳ ಆಗಿತ್ತು. ಅದನ್ನು ನಾವೇ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ನಿಮಗೆ ಹೇಳಿರಲಿಲ್ಲ ಅಷ್ಟೆ ಅಲ್ವಾ ಶ್ರೀ? ಆದರೆ ಆ ವಿಷಯ ನಿಮಗೆ ಹೇಗೋ ಗೊತ್ತಾಗ್ಬಿಡ್ತು. ನೀವು ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಆಸ್ಪತ್ರೆಗೆ ಸೇರಿಬಿಟ್ವಿ. ನೀವು ಆಸ್ಪತ್ರೆಗೆ ಸೇರಿದ ದಿನಾನೇ ನಾನು ಶ್ರೀ ಒಂದಾಗ್ಬಿಟ್ವಿ ಅಲ್ವಾ ಶ್ರೀ? ಆಸ್ಪತ್ರೆಯಲ್ಲಿ ನೀವೇ ನೋಡಿದ್ರಲ್ಲಪ್ಪ, ಹೇಗೆ ನಿಮ್ಮ ಬಾರ್ಡಲ್ಲಿ ನಾವಿಬ್ರು ಅನ್ಯೋನ್ಯವಾಗಿದ್ವಿ. ಹೊಂದಾಣಿಕೆ ಇಲ್ದಿರೋ ಗಂಡ ಹೆಂಡತಿ ಹಾಗಿರಕ್ಕೆ ಸಾಧ್ಯನಾ ಅಲ್ವಾ ಶ್ರೀ? ಮಾವ, ನಾನು ಬರ್ತೀನಿ ಮಾವ. ಏನು ಹೇಳಿದ್ರೆ ಈಗ ಬಂದು ಆಗಲೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ? ಹೌದು ಶ್ರೀ, ಊಟ ಮಾಡ್ಕೊಂಡು ಹೋಗಿ. ಅಪ್ಪಂಗೆ ಖುಷಿ ಆಗುತ್ತೆ ಅಲ್ವಾ ಅಪ್ಪ? ಹೌದು, ಊಟ ಮಾಡ್ಕೊಂಡು ಹೋಗಿ. ಅಲ್ಲ ಮಾವ, ಅದು ಆಫೀಸಲ್ಲಿ ತುಂಬ ಕೆಲಸ ಬಾಕಿ ಇದೆ. ಊಟ ಅಂತೆಲ್ಲ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಅದಲ್ಲದೆ ಇವಾಗ ಆಫೀಸಿಗೆ ಮುಂಚಿನ ಥರ ಯಾವಾಗ ಬೇಕಾದ್ರೂ ಹೋಗೋದು, ಯಾವಾಗ ಬೇಕಾದ್ರೂ ಬರೋಕ್ಕಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾನಿಲ್ಲ ಇವಾಗ. ಅಂದರೆ ಅದು ಮಾವ, ಆಫೀಸಲ್ಲಿ ಒಂದು ಹೊಸ ಆರ್ಡರ್ ಬಂದಿದೆ. ಸೊ ಟೈಮಿಗೆ ಸರಿಯಾಗಿ ಕೆಲಸ ಮುಗಿಸ್ಬೇಕು, ಇಲ್ಲಾಂದ್ರೆ ಎಲ್ಲ ಡಿಲೇ ಆಗಿಬಿಡುತ್ತೆ. ಕಾಫಿನಾದರೂ ಕುಡ್ಕೊಂಡು ಹೋಗಿ. ಬೇಡ ಮಾವ. ಸುನಂದ, ಕೇಳಿಸ್ತು, ಎಲ್ಲ ಕೇಳಿಸ್ತು. ಏನ್ ಹೇಳಿ ಅಂದ್ರೆ, ಕಾಫಿ ತಗೋತೀರಾ, ಟೀ ತಗೋತೀರಾ? ನಂಗೊತ್ತು ಈ ಟೈಮಲ್ಲಿ ನೀವು ಕಾಫಿನೇ ಕುಡಿಯೋದು ಅಲ್ವೇನೆ? ಕಾಫಿನೇ ತಗೊಂಡ್ ಬರ್ತೀನಿ. ಒಂದು ನಿಮಿಷ ಮಾವ, ಬಂದೆ. ಅಳಿ ಅಂದ್ರೆ ನೀವೇ ಇಲ್ಲಿ ಬರಕ್ ಹೋದ್ರಿ? ನಾನೇ ತಂದು ಕೊಡ್ತಾ ಇದ್ದೆ ಕಾಫಿನ. ವಿಷಾನೇ ಕೊಡ್ಸಿದ್ದೀರಾ, ಅದನ್ನೇ ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ ನನಗೆ. ಇನ್ನು ಕಾಫಿ ಕುಡಿಸೋ ಅವಶ್ಯಕತೆ ಬೇರೆ ಇದೆಯಾ? ನೋಡಿ, ಏನೋ ಮಗಳ ಗಂಡ ಅಂತ ಸುಮ್ಮನಿದ್ದೀನಿ. ನೀವು ಮಾತಾಡೋದು ನೋಡಿದ್ರೆ ನಿಮ್ಮನ್ನೇನೋ ಕೊಲೆ ಮಾಡಕ್ ನಾನೇ ಸಂಚು ಕುಡಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಬೇಕಾದ್ರೆ ಕೇಳೋಗಿ, ಅವಳೇ ಸೈನ್ ಮಾಡಿರೋದು, ಪರೀಕ್ಷೆನೂ ಮಾಡಿಸಿ. ಆ ಸೈನ್ ಅವಳದಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಜಾನು ತನ್ನ ಸ್ವಂತ ಬುದ್ಧಿಯಿಂದ ಈ ರೀತಿ ಮಾಡೋದಕ್ಕೆ ಸಾಧ್ಯನಾ? ನೀವು ಮನೆ ಹಾಳು ಮದನ್ ಇಬ್ಬರು ಸೇರಿಕೊಂಡು ಜಾನು ತಲೆ ಕೆಡಿಸಿದ್ದೀರಾ. ಜಾನು ತಡ್ಡಿ, ನಿಮ್ಮ ನೀಚ ಬುದ್ಧಿ ಗೊತ್ತಿದ್ರು ನಿಮ್ಮ ತಾಳಕ್ಕೆ ಕುಣಿತಿದ್ದಾಳೆ. ಅಪ್ಪ ಜಾನು ಇನ್ನೋಸೆಂಟೆ, ಆದ್ರೆ ನೀವು ಏನ್ರಿ ನಾನು ಏನ್ ಹೇಳ್ಬೇಕು ನಿಮ್ ದಡ್ತನಕ್ಕೆ? ಇಷ್ಟೆಲ್ಲ ಆದ್ರೂ ನಿಮ್ ಹೆಂಡತಿ ಮೇಲೆ ಮೋಹ ಹೋಗಿಲ್ವಲ್ಲ ನಿಮ್ಗೆ? ಅವಳ ಮೇಲೆ ಅಷ್ಟೊಂದು ನಂಬಿಕೆ ಇದ್ದಿದ್ರೆ ನೀವ್ ಯಾಕ್ರಿ ಸೈನ್ ಮಾಡ್ಬೇಕಾಗಿತ್ತು? ತಂದು ತೋರಿಸ್ಬೇಕಾಗಿತ್ತು ಅವಳಿಗೆ, ಏನೇ ಇದೆಯಲ್ಲ, ಯಾಕೆ ಹೀಗೆ ಮಾಡಿದ್ಯಾ ಅಂತ.
ಆಹಾ, ಎಲ್ಲ ನಿಮಗೂ ಗೊತ್ತು, ಅದಕ್ಕೆ ನೀವು ಸೈನ್ ಮಾಡಿ ಕಳಿಸಿರೋದು. ಕಾಫಿ ಇಟ್ಟಿದ್ದೀನಿ, ಕುಡೀರಿ. ಎಲ್ಲಿ ಹೊರಟ್ರಿ? ಫಸ್ಟ್ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಏನ್ರಿ ಇದು? ನಮ್ಮ ಮನೆಗೆ ಬಂದು ನನ್ನ ಮೇಲೆ ಆವಾಜ? ನಮ್ಮ ಮನೆ ಸೊಸೆ ಈ ಮನೆ ನಡೆಸ್ತಾ ಇರೋದು. ಅಂದ್ಬಿಟ್ರ? ಅಂದೇ ಬಿಟ್ರ? ಇದೊಂದು ಮಾತು ಬಾಕಿ ಇತ್ತು ಅನ್ನೋದಕ್ಕೆ. ನೋಡಿ, ಮೆತ್ತಿಗೆ ಮಾತಾಡಿ. ಮಾವನ್ನು ಕೇಳಿಸಿದ್ರೆ ಕಷ್ಟ. ದಿನ ಒಬ್ಬೊಬ್ರ ಹತ್ರ ಒಂದೊಂದು ಮಾತು ಕೇಳಿ ನನಗೂ ಬೇಜಾರಾಗಿ ಹೋಗಿದೆ. ನಡೀರಿ ನಮ್ಮನೆ ಅವ್ರ ಹತ್ರ, ಅವರೇ ತೀರ್ಮಾನ ತಗೊಳ್ಳಿ. ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ನನ್ನ ತಪ್ಪ ಯಾರು ತಪ್ಪು ಅಂತ ಅವರೇ ಹೇಳ್ತಾರೆ. ಡಿವೋರ್ಸ್ ವಿಷಯ ಮಾವಂಗೆ ಗೊತ್ತಾದ್ರೆ ಅವ್ರ ಜೀವಕ್ಕೆ ಅಪಾಯ. ಅದ್ ನನಗೂ ಗೊತ್ತು ರೀ. ನನ್ನ ಮಾತ್ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ಹೇಗೂ ಒಂದ್ಸರ್ತಿ ಏನೇನೋ ಅಂದು ಅವ್ರನ್ನ ಆಸ್ಪತ್ರೆ ಸೇರಿಸಿದ್ದೀರಾ, ಈ ಸರ್ತಿ ಸ್ಮಶಾನ ಸೇರೋ ಹಾಗೆ ಮಾಡ್ಬಿಡಿ. ಆಗ್ಲಾದ್ರೂ ನಿಮ್ಮ ಮನ್ಸಿಗೆ ನೆಮ್ಮದಿ ಸಿಗ್ಬಹುದು. ಅಮ್ಮನ ಮಾತಿಗೆ ನೀನು ಬೇಜಾರು ಮಾಡ್ಕೋಬೇಡ ಶ್ರೀ. ಅಮ್ಮನ ಬುದ್ಧಿ ಹೇಗೆ ಅಂತ ನಿಮಗೆ ಗೊತ್ತಲ್ವಾ? ನಿನ್ನ ಬುದ್ಧಿನೂ ಹೇಗೆ ಅಂತ ಗೊತ್ತಾಗಿದೆ ಈಗ. ಥ್ಯಾಂಕ್ಸ್. ಹೊಗಳ್ತಿಲ್ಲ ನಿನ್ನ. ಆದರೆ ಅಮ್ಮನ ಹತ್ರ ನನ್ನನ್ನು ಬಿಟ್ಕೊಡ್ಲಿಲ್ಲ ಅಲ್ವಾ? ನಿನ್ನ ಮನಸ್ಸಿಗೂ ಗೊತ್ತು ನನ್ನ ಸ್ವಂತ ಬುದ್ಧಿಯಿಂದ ಆ ಪೇಪರ್ಸಿಗೆ ಸೈನ್ ಮಾಡಿಲ್ಲ ಅಂತ. ಯಾರ ಮಾತು ಕೇಳಾದ್ರೂ ಸರಿ, ಡಿವೋರ್ಸ್ ಅಂತೂ ಕೇಳಿದ್ದಾಯ್ತಲ್ಲ. ಏನು ಕಮ್ಮಿ ಮಾಡಿದ್ದೆ ನಾನು ನಿನಗೆ? ನನ್ನ ಅಮ್ಮಂದರಿಗೆ ಇಷ್ಟ ಇಲ್ಲ ಅಂದರು ನಾನು ನಿನ್ನ ಮದುವೆ ಆದೆ. ಮದುವೆ ಆದಮೇಲೆ ಒಂದು ಕ್ಷಣನೂ ನಿನ್ನ ಕಣ್ಣಲ್ಲಿ ನೀರು ಬರ್ದೇನೆ ಇರೋ ಹಾಗೆ ನೋಡಿಕೊಂಡೆ. ಮದುವೆಲೆ ನೀನು ಹಾರ ಕಳ್ಕೊಂಡೆ. ಸಾರಿ, ನಿಮ್ಮ ಮಾವ ಹಾರ ಕದ್ದಾಗ ಆ ಜಾಗದಲ್ಲಿ ನಾನು ಇನ್ನೊಂದು ಹಾರ ತರಿಸ್ಕೊಟ್ಟೆ. ಇದನ್ನೆಲ್ಲ ಅಜ್ಜಿಗೆ ಹೇಳೋಕೆ ಹಾಕಿದೆ. ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಹೋದೆ. ನನ್ನ ಸುಳ್ಳಲ್ಲಿ ವಸುಮಮ್ಮನು ಶಾಮೀಲ್ ಮಾಡಿದೆ. ಕಡೆಗೆ ನೀನು ಅಜ್ಜಿ ಹತ್ರ ಆಗಲಿ ಅಂತ ನಿನ್ನ ಮನೇಲಿರೋದು ಬಿಟ್ಟು ನಾನು ಮನೆ ಬಿಟ್ಟು ಬಂದೆ. ಇಷ್ಟೆಲ್ಲ ಆದರೂ ನನ್ನ ಭಾವನೆಗಳು ನಿಂಗೆ ಅರ್ಥನೇ ಆಗಲಿಲ್ವಾ ಜಾನ್ವಿ? ನಿನಗೋಸ್ಕರ ನನ್ನವ್ರನ್ನೆಲ್ಲ ದೂರ ಮಾಡಿ ಬಂದೆ. ಆದರೆ ನೀನು ನನ್ನನ್ನೇ ದೂರ ಮಾಡೋ ನಿರ್ಧಾರಕ್ಕೆ ಬಂದ್ಬಿಟ್ಟಿಯಲ್ಲ. ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ಶ್ರೀ? ನೀನು ಅಂದ್ಕೊಂಡಿರೋದು ಯಾವುದು ನಿಜ ಅಲ್ಲ. ನಿಜ ಏನು ಅಂತ ಗೊತ್ತಾದರೆ ನಿನಗೆ ನನ್ನ ಮೇಲಿರೋ ಕೋಪ, ಬೇಜಾರು ಎಲ್ಲ ಹೊರಟೋಗುತ್ತೆ. ಪ್ಲೀಸ್ ಶ್ರೀ, ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಡ್ತೀಯಾ? ನೀನು ನನ್ನ ಬಗ್ಗೆ ತಿಳ್ಕೊಂಡಿರೋದೆಲ್ಲ ತಪ್ಪು ಅಂತ ಪ್ರೂವ್ ಮಾಡ್ತೀನಿ. ಎಷ್ಟು ಮಾತು ಕೇಳಿಸ್ಕೊಂಡಿದ್ದೀನಿ. ಇನ್ನದೇನು ಉಳಿಸ್ಕೊಂಡಿದೆಯೋ ಹೇಳು, ಮುಗಿಸು. ನಮ್ಮಮ್ಮ ಬಂದು ನಿಮಗೆ ಡಿವೋರ್ಸ್ ಪೇಪರ್ಸ್ ಕೊಟ್ರಲ್ಲ? ಕೊಟ್ಟಿದ್ದಾರೆ ಮೇಡಮ್. ಅದ್ರ ಬಗ್ಗೆ ಯಾವ ಕನ್ಫ್ಯೂಷನ್ಸು ಇಲ್ಲ. ನಿನ್ನ ಆಸೆಗೆ ಅಡ್ಡಿ ಆಗಬಾರ್ದು ಅಂತ ಸೈನ್ ಕೂಡ ಮಾಡಿ ಕಳಿಸಿದ್ದೀನಿ. ಇನ್ನೇನಾದರೂ ಇದೆಯಾ ನಿಮ್ಮ ಡಿಮ್ಯಾಂಡು? ಪ್ಲೀಸ್ ಶ್ರೀ, ನಾನು ಹೇಳೋದು ಪೂರ್ತಿ ಕೇಳಿಸ್ಕೊ. ನಾನು ನಮ್ಮಮ್ಮನ ಹತ್ರ ನಿನಗೆ ಡಿವೋರ್ಸ್ ಪೇಪರ್ಸ್ ಕೊಟ್ಟು ಕಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ಯಾ ಅಲ್ವಾ? ಆದರೆ ಅದು ಜಾನು ಬಾವ ಕರೀತಿದ್ರೆ ಬಾಮ್ಮ. ಅದೇನೋ ಮಾತಾಡ್ಬೇಕಂತೆ ಬಾಮ್ಮ. ಬಾ ಅಂದ್ರೆ ಬಾಮ್ಮ. ಕೇಳು ಕೇಳು. ಏನಪ್ಪ ಕರೆದ್ಯಂತೆ? ಅದು ಜೋರ್ ಬಾಯಿ ಕೇಳಿಸ್ತಿತ್ತು. ಅಳಿಯಂದ್ರು ನೀನು ಜಗಳ ಆಡ್ತಿದ್ದೀರೇನೋ ಅಂತ ಅನ್ನಿಸ್ಬಿಟ್ಟು. ಯಾವಾಗಲೂ ಜಗಳ ಮಾಡ್ತಿರೋದಕ್ಕೆ ನಮಗೇನು ತಲೆ ಕೆಟ್ಟಿದ್ಯಾ? ನೀವು ಅಮ್ಮನ ಜೊತೆ ಯಾವಾಗಲೂ ಜಗಳ ಮಾಡ್ತಾ ಇರ್ತೀರಾ, ನಾವೇನು ಆತಂಕ ಪಡ್ಕೊತೀವ? ನಮ್ಮ ವಿಷಯನೇ ಬೇರೆ, ನಿಮ್ಮ ವಿಷಯನೇ ಬೇರೆ. ಹೇಗೆ ಬೇರೆ ಬೇರೆ? ನಾವು ಜೋರಾಗಿ ಮಾತಾಡ್ತಿದ್ವಿ ಅಂತ ಹೆದರ್ಕೊಂಡ್ಬಿಟ್ರಾ? ಅದು ಶ್ರೀಗೆ ಊಟ ಮಾಡ್ಕೊಂಡು ಹೋಗು, ಇಲ್ಲಾಂದ್ರೆ ಅಪ್ಪನಿಗೆ ಬೇಜಾರಾಗುತ್ತೆ ಅಂತ ಹೇಳ್ತಿದ್ದೆ. ಶ್ರೀ ಅರ್ಜೆಂಟಾಗಿ ಮೀಟಿಂಗ್ ಇದೆ, ನಾನು ಹೋಗಲೇಬೇಕು, ನಿನಗೆ ಗೊತ್ತಲ್ವಾ ಅಂತ ಹೇಳ್ತಿದ್ರು ಅಷ್ಟೇ. ಜಗಳ ಏನು ಮಾಡ್ತಿರ್ಲಿಲ್ಲ ಅಲ್ವಾ ಶ್ರೀ? ಹೌದಾ ಅಳಿ ಅಂದ್ರೆ? ಹಾಂ ಹೌದು.
ಹೌದು ಮಾವ. ಮಾವ ನಂಗೆ ಲೇಟ್ ಆಗ್ತದೆ, ಹೊರಡ್ತೀನಿ. ಕಾಫಿ ಕುಡಿದ್ರಾ? ಇಲ್ಲ. ಯಾಕೆ? ಅದು ವಿಪರೀತ ಬಿಸಿಲು ನೋಡಿ, ಹೊಟ್ಟೆ ತಣ್ಣಗಿರ್ಲಿ ಅಂತ ನಿಮ್ಮ ಹೆಂಡತಿ ಜ್ಯೂಸೇ ಮಾಡಿಕೊಟ್ರು ಅಲ್ವಾ ಅತ್ತೆ? ಹೊರಡ್ತೀನಿ ಮಾವ. ಅಯ್ಯೋ ಹೋಗಿ ಬರ್ತೀನಿ ಅಂತ ಹೇಳಿ ಅಂದ್ರೆ ನಿಮ್ಮ ಹೆಂಡತಿಗೆ ಹೇಳಲ್ವಾ? ನೀ ಒಳ್ಳೆ ಭಾವ. ಅವ್ರೇನು ಚಿಕ್ಕ ಮಕ್ಕಳ ಇಲ್ಲ, ಈಗ ತಾನೇ ಮಧುಚಂದ್ರಕ್ಕೆ ಹೋಗಿ ಬಂದ್ರೆ ಹೊಸ ಜೋಡಿನ ಪ್ರತಿ ಸಲ ಆಚೆ ಹೋಗ್ಬೇಕಾರು ಟಾಟಾ ಬಾಯ್ ಬಾಯ್ ಅನ್ನಕ್ಕೆ. ಪಾಪ ಅಳಿ ಅಂದ್ರು, ನೀವು ಹೇಳಿದ್ದಕ್ಕೆ ನಾಚ್ಕೊಂಡ್ಬಿಟ್ರು. ಆಪಲ್ ತರ ಇದ್ದಾವ್ ಕೆನ್ನೆ, ಒಳ್ಳೆ ಟೊಮೊಟೊ ಹಣ್ಣಾದಾಗ ಆಗ್ಬಿಡ್ತು. ಅಳಿ ಅಂದ್ರೆ ನೀವು ಹೋಗಿ ಬನ್ನಿಪ್ಪ. ಅಮ್ಮ, ನನ್ನ ಫೋನ್ ಚಾರ್ಜಿಗೆ ಹಾಕು ಅಂತ ಹೇಳಿದ್ನಲ್ಲ, ಎಲ್ಲಿದೆ? ಇಲ್ಲೇ ಒಳಗಡೆ ರೂಮಲ್ಲಿ ಹಾಕಿದ್ದೀನಿ. ಜಾನು, ನಿನಗೆ ದಿಕ್ಕು ದಶೆ ಅಂತ ಇರೋರಲ್ಲ, ನಾವೆಲ್ಲ ಇಲ್ಲೇ ಇದ್ದೀವಲ್ಲಮ್ಮ. ಅದು ಯಾವ ದೇಶದ ಪ್ರಧಾನಿ ಫೋನ್ ಮಾಡ್ಬೇಕು ನೀನು? ಶ್ರೀಗೆ ಫೋನ್ ಮಾಡಬೇಕು ಮಾವ, ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡೋಕ್ಕಿದೆ. ಹಲೋ ಶ್ರೀ, ಥ್ಯಾಂಕ್ಸ್ ಫೋನ್ ರಿಸೀವ್ ಮಾಡಿದ್ದಕ್ಕೆ. ನನಗೆ ನೀನಂದರೆ ತುಂಬ ಇಷ್ಟ ಕಣೋ. ಎಲ್ಲರೂ ಕಷ್ಟ ಬಂದಾಗ ದೇವ್ರನ್ನ ನೆನೆಸ್ಕೋತಾರೆ, ಆದರೆ ನೀನು ನನ್ನ ಜೀವನದಲ್ಲಿ ಬಂದಾಗಿಂದ ನಾನು ಯಾವಾಗಲೂ ನಿನ್ನ ಬಗ್ಗೆನೇ ಕನ್ವರ್ಸ್ತಾ ಇರ್ತೀನಿ. ನನಗೆ ಒಂದೊಂದ್ಸಲಿ ಅನಿಸುತ್ತೆ ಆ ದೇವರು ನಿನ್ನಷ್ಟು ಒಳ್ಳೆಯವರು ಅಲ್ವೋ ಅಂತ. ಅಷ್ಟು ನಂಬಿಕೆ ನಿನ್ನ ಮೇಲೆ, ಅಷ್ಟು ಪ್ರೀತಿ. ನೀನು ನನಗೋಸ್ಕರ ಅದೆಷ್ಟು ತ್ಯಾಗ ಮಾಡಿದೀಯಾ. ನಿನ್ನಂಥ ಹುಡುಗನ್ನ ಅದು ಯಾವ ಹೆಂಡತಿ ಕಳ್ಕೊಳಕ್ಕೆ ಇಷ್ಟಪಡ್ತಾರೆ ಹೇಳು? ಹಠಕ್ಕೆ ಬಿದ್ದು ಹುಡುಕಿದ್ರು ನೀನು ನನಗೆ ಬೇಡ ಅನ್ನಕ್ಕೆ ಒಂದು ರೀಸನ್ನು ಸಿಗಲ್ಲ ಕಣೋ. ನಿನ್ನಂಥ ಮುದ್ದು ಹುಡುಗನ ದೂರ ಮಾಡ್ಕೊಳ್ಳೋಂಥ ಪೆದ್ದ ಹುಡುಗಿ ನಾನಲ್ಲ. ನಿಜ ಹೇಳ್ತೀನಿ ಶ್ರೀ, ಗೊತ್ತಿದ್ದು ಆ ಡಿವೋರ್ಸ್ ಪೇಪರ್ಸಿಗೆ ನಾನು ಸೈನ್ ಮಾಡಲಿಲ್ಲ. ಅಮ್ಮ ನನಗೆ ಮೋಸ ಮಾಡಿ ಸೈನ್ ತೊಗೊಂಡ್ರು, ಅದು ಆ ಮದನ್ ಮಾತು ಕೇಳಿ. ನಾವಿಬ್ಬರು ದೂರ ಇರೋದನ್ನೇ ಅಮ್ಮ ಮದನ್ ಅಡ್ವಾಂಟೇಜ್ ಆಗಿ ತೊಗೊತಿದ್ದಾರೆ. ನಾವಿಬ್ಬರು ಒಂದಾಗ್ಬಿಟ್ರೆ ಯಾರೂ ನಮ್ಮನ್ನು ದೂರ ಮಾಡೋಕ್ಕಾಗಲ್ಲ. ಪ್ಲೀಸ್ ಶ್ರೀ, ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ನನ್ನ ಮಾತನ್ನು ನಂಬು ಪ್ಲೀಸ್. ಹೊರಡೋಕ್ಕಿಂತ ಮುಂಚೆ ನನ್ನ ಕಡೆ ತಿರುಗಿ ಒಂದ್ಸಲಿ ಸ್ಮೈಲ್ ಕೊಡು. ನನ್ನ ಮನಸ್ಸು ಹಗುರ ಆಗುತ್ತೆ. ಐ ಲವ್ ಯು ಶ್ರೀ. ರವಿ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಎಲ್ಲ ನಿಮ್ಮ ಅಕ್ಕಂಗೆ ಹೇಳಿಬಿಡು. ಸರಿ. ನನ್ನ ಫೋನ್ ನಿಮ್ಮ ಮಾವ ತೊಗೊಂಡು ಹೋಗಿದ್ರು, ಒಂದೇ ನಿಮಿಷದಲ್ಲಿ ವಾಪಸ್ ತಂದು ಕೊಡ್ತೀನಿ ಅಂತ ಹೇಳಿದವರು ಎಲ್ಲಿ ಕಾಣ್ತಿಲ್ವಲ್ಲ? ಬಂದೇ ಬಿಟ್ಟ. ದೀರ್ಘಕಾಲದ ನಂತರ ನನ್ನ ಹಳೆಯ ಸ್ನೇಹಿತ ಫೋನಲ್ಲಿ ಸಿಕ್ಕಿದ್ದ. ಮಾತಾಡ್ತಿದ್ವಿ, ಕಟ್ ಮಾಡೋಕ್ಕೆ ಆಗಲಿಲ್ಲ. ಸಿಗರೇಟು ದೇಹಕ್ಕೆ ಹಾನಿಕರ, ಹಾಗಾಗಿ ಲೇಟ್ ಆಗಿಬಿಡ್ತು. ತಗೊಳ್ಳಿ ನಿಮ್ಮ ಮೊಬೈಲ್. ಟೆನ್ಷನ್ ಆಗಬೇಡಿ, ಮಿಸ್ ಕಾಲ್ ಕೊಟ್ಟಿದ್ದೆ, ಅವನೇ ಮಾಡಿದ್ದ. ಬೇಕಾದ್ರೆ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ. ಪರವಾಗಿಲ್ಲ, ಥ್ಯಾಂಕ್ ಯು. ಬಾಯ್ ರವಿ. ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮಗೆ? ಏನೋ ಅಂತದ್ದು ಹೇಳ್ಬಾರ್ದು ಹೇಳಿದ್ ನಾನು. ಹೋದ ಒಳಗೆ ಹೋಗ್ರಿ ರೀ. ರವಿ, ಶ್ರೀ ಎಲ್ಲೋ? ಬಾಬಾ ಅಲ್ಲೇ ಹೋಗಾಯ್ತು. ಹೋಗಕ್ಕೆ ಮುಂಚೆ ನಿಮ್ಮ ಅಕ್ಕಂಗೆ ಹೇಳ್ಬಿಡು ಅಂತ ಚಿನ್ನದಂತ ಮಾತು ಹೇಳ್ಬಿಟ್ಟು ಹೋಗಿದ್ದಾರೆ. ಹೌದಾ? ಏನಂದ? ನೀನು ಬೇರೆಯವ್ರ ಮಾತಿಗೆ ಕಿವಿ ಕೊಡೋದು ಬಿಟ್ಟು ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡ್ಬೇಕಂತೆ. ಹಾಗಂದ್ರ ಫೋನಲ್ಲಿ ಅಷ್ಟೆಲ್ಲ ಹೇಳಿದ್ಮೇಲೂ? ಹಾಗಾದ್ರೆ ನಾನು ಹೇಳಿದ್ದು ಏನೋ ಅವ್ರು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಅವ್ರಿಗೆಲ್ಲ ವಿಷಯನೂ ಅರ್ಥ ಮಾಡ್ಸೋ ತನಕ ಇವತ್ತು ಹೋಗಕ್ಕೆ ಬಿಡಲ್ಲ ನಾನು. ಶ್ರೀ,
ನಾನು ಅಷ್ಟು ಹೇಳಿದ್ರು ಒಂದು ಮಾತು ಹೇಳ್ದೆ ಹೋಗ್ತಿದ್ಯಾ? ಏನು ಹೇಳಬೇಕಿತ್ತು? ಏನಾದರೂ ಹೇಳು. ಒಂದು ಗಂಡ ಹೆಂಡತಿಗೆ ಹೇಳ್ಬೇಕಾಗಿರೋದು. ನಾವಿಬ್ಬರು ಇವಾಗ ಗಂಡ ಹೆಂಡತಿಗೆ ಉಳಿದಿಲ್ಲ. ನನ್ನ ಫೋನಲ್ಲಿ ಅಷ್ಟೆಲ್ಲ ಹೇಳಿದ್ಮೇಲೂ ಈ ಮಾತು ಹೇಳ್ತಿದ್ಯಾ ಶ್ರೀ? ಏನು ಹೇಳ್ಬೇಕು ಅನ್ಕೊಂಡಿದ್ಯಾ? ನನ್ನ ಹತ್ರ ತುಂಬ ಮಾತಾಡಬೇಕು. ನನಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಜಾನ್ವಿ. ಯಾಕೆ ಇಷ್ಟ ಇಲ್ಲ? ಯಾಕೆ ಮಾತಾಡಬೇಕು?